ಜೈಲ್ ಪ್ರಕರಣದಲ್ಲಿ ಒಂದು ವಿಡಿಯೋ ನಮ್ಮ ಬಿಜಾಪುರ ನಗರದಲ್ಲಿ ಹರಿದಾಡ್ತಾ ಇತ್ತು. ಅದರಲ್ಲಿ ಒಬ್ಬ ಕೈದಿ ನನಗೆ ಕೆಲವು ಜನ ಗುಂಪುಗಾರಿಕೆ ಮಾಡಿ ಹಲ್ಲೆ ಮಾಡಿದ್ದಾರೆ ಅಂತ ಒಂದು ಆಪಾದನೆ ಮಾಡ್ತಾನೆ. ಆ ವಿಡಿಯೋ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಎರಡು ಬೇರೆ ಬೇರೆ FIR ಸಹ ದಾಖಲು ಮಾಡಲಾಗಿದೆ. ಒಂದು FIR ದಲ್ಲಿ ಜೈಲ್ ಅಥಾರಿಟಿ ಕೊಟ್ಟ ಕಂಪ್ಲೇಂಟ್ ಪ್ರಕಾರ ಒಂದು ಮೊಬೈಲ್ ಬಳಕೆ ಮಾಡಿದ್ದಕ್ಕೆ ಪ್ರೊಹಿಬಿಟೆಡ್ ಐಟಮ್ ತಂದಿದ್ದಕ್ಕೆ ಒಂದು FIR ಆಗಿದೆ. ಮತ್ತೆ ಇನ್ನೊಂದು FIR ಅಲ್ಲಿ ಜೈಲಿನ ಒಳಗಡೆ ಗಲಾಟೆ ಮಾಡಿದ್ದಕ್ಕೆ ಸಹ ಇನ್ನೊಂದು FIR ದಾಖಲು ಮಾಡಲಾಗಿದೆ. ಮತ್ತೆ ಮೊಬೈಲ್ ಎಲ್ಲಿಂದ ಬಂತು, ಹೇಗಾಯಿತು, ಘಟನೆ ಏನು ನಡೆದಿದೆ ಅದರ ಸಂಬಂಧಪಟ್ಟಂತೆ ಈಗಾಗಲೇ ಆದರ್ಶ್ ನಗರ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಈ ಪ್ರಕರಣಗಳಂತೆ ತನಿಖೆ ನಡೆಸಲಾಗ್ತಾ ಇದೆ. ಸ್ಪಷ್ಟ ಹೇಳ್ತಾನೆ, ನಾ ಹೇಳ್ತಾ ಇದ್ರೆ ಸುಳ್ಳಿದ್ರೆ ನೀವು CCTV ವೆರಿಫೈ ಮಾಡಿರಂತೆ. CCTV ವೆರಿಫಿಕೇಶನ್ ಆದ್ರೆ ಗೊತ್ತಾಗ್ತಲ್ಲ ಮೊಬೈಲ್ ಯಾರು ಅದೇ ಎಲ್ಲ ನೀವು ಹೇಳಿದ ಹಾಗೆ ಈಗಾಗಲೇ FIR ಆಗಿದೆ. ನಾವು ತನಿಖೆ ಮಾಡಬೇಕು, ಅದು ಎಲ್ಲಿಂದ ಬಂತು, ಏನು ಘಟನೆ ನಡೆದಿದೆ ಎಕ್ಸಾಕ್ಟ್ ಆಗಿ ಅದೆಲ್ಲ ಅದಾದ ನಂತರ ಕನ್ಫರ್ಮ್ ಮಾಡಲ್ಲ. ಮೊಬೈಲ್ ಸೀಸ್ ಆಗಿದೆ, ಅದು ಮೊಬೈಲ್ ಇನ್ನೂ ಸೀಸ್ ಆಗಿಲ್ಲ, ಅದು ನೋಡ್ಬೇಕಾಗತ್ತೆ, ತನಿಖೆ ಮಾಡ್ಬೇಕಾಗುತ್ತೆ. ಈಗ ಆ ವ್ಯಕ್ತಿ ಹತ್ತಿರ ಮೊಬೈಲ್ ಇಲ್ಲ. ಸೊ ಅದು ನಾವು ವಿಚಾರಣೆ ಮಾಡ್ಬೇಕಾಗತ್ತೆ, ಎಲ್ಲಿಂದ ಬಂತು, ಏನು ಬಂತು. ಏನು ಅದ್ರ ಬಗ್ಗೆ ನೋಡ್ರಿ, ಈಗ ಈಗಾಗಲೇ ಕೇಸ್ ಆಗಿದೆ. ಈಗ ನಾವು ಕುಲಂಕುಷವಾಗಿ ಒಂದು ತನಿಖೆ ಆಗುತ್ತೆ. ತನಿಖೆಯಲ್ಲಿ ಯಾರು ತಪ್ಪಿಸ್ತರಿದ್ದಾರೆ ಅವ್ರು ಎಲ್ಲರಿಗೂ ಆರೋಪಿ ಮಾಡಲಾಗುವುದು. ಅದ್ ನಾವು ಕೇಸ್ ಬಗ್ಗೆ ಮಾತಾಡ್ತಿದ್ದೀವಿ ನೀವು ಅಷ್ಟೇ. ಅದು ನೋಡ್ಬೇಕು ನೋಡಿ, ತನಿಖೆ ಈಗಾಗಲೇ ನಡೆಸಲಾಗ್ತಾ ಇದೆ. ಸೊ ಮೊಬೈಲ್ ಯಾವ ರೀತಿಯಿಂದ ಬಂತು, ಎಲ್ಲಿಂದ ಬಂತು ಅದು ಖಚಿತಪಡಿಸಿದ ನಂತರ ಅದಕ್ಕೆ ತಕ್ಕಂತೆ ಆಕ್ಷನ್ ಆಗುತ್ತೆ. ಹಿಂದೆ ಕೆಲವು SPಗಳು ಸರ್ಪ್ರೈಸ್ ವಿಸಿಟ್ ಮಾಡಿ ಬಿಡ್ತಿದ್ರು ಜೈಲ್ಗೆ, ಗೊತ್ತಾಗ್ಲಿ ಏನೇನು ನಾವು ಈಗಲೂ ಸಹ ಮಾಡ್ತಾ ಇದ್ದೀವಿ. ಆವಾಗ ಹೋಗ್ತೀವಿ, ನಮ್ಮ ಅಧಿಕಾರಿ ಹೋಗ್ತಾರೆ, ನಾನು ಸಹ ಹೋಗ್ತೀನಿ, ಅದು ಆಗ್ತದೆ. ಸರ್ಪ್ರೈಸ್ ವಿಸಿಟ್ ಚೆಕ್ ಮಾಡ್ಲಾಗ್ತಾ ಇದೆ.